ಹಾಯ್ ಹಲೋ ಫ್ರೆಂಡ್ಸ್, ವಿನಯ್ ಟಿವಿ ಉದ್ಯೋಗ ಮಾಹಿತಿಗೆ ಸ್ವಾಗತ. ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಭರ್ಜರಿ ಉದ್ಯೋಗಾವಕಾಶ. ಈ ಉದ್ಯೋಗ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ, ಬನ್ನಿ ಫ್ರೆಂಡ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಮ್ಮ ಚಾನಲ್ ಅನ್ನು ನೀವು ಮೊದಲ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೈಲ್ವೆ ನೇಮಕಾತಿ ಮಂಡಳಿ ಉದ್ಯೋಗ ಸಂಖ್ಯೆ 22,000 ಹುದ್ದೆಗಳು ಇರುತ್ತವೆ ಫ್ರೆಂಡ್ಸ್. ಉದ್ಯೋಗ ಹೆಸರು ಬಂದ್ಬಿಟ್ಟು ಗ್ರೂಪ್ ಡಿ ಆಗಿರುತ್ತದೆ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಅಖಿಲ ಭಾರತ ಆಗಿರುತ್ತದೆ. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವುದು. ಹುದ್ದೆಗಳ ವಿವರ ಬಂದ್ಬಿಟ್ಟು ಸಹಾಯಕ ಟ್ರ್ಯಾಕ್ ಮಿಷನ್ 600 ಹುದ್ದೆಗಳಿರುತ್ತವೆ. ಸಹಾಯಕ ಸೇತುವೆ 600 ಹುದ್ದೆಗಳಿರುತ್ತವೆ. ಟ್ರ್ಯಾಕ್ ಮೆಂಟರ್ ಗ್ರೂಪ್ 4 11,000 ಹುದ್ದೆಗಳಿರುತ್ತವೆ. ಸಹಾಯಕ PY 300 ಹುದ್ದೆಗಳಿರುತ್ತವೆ. ಸಹಾಯಕ TRD 800 ಹುದ್ದೆಗಳಿರುತ್ತವೆ. ಸಹಾಯಕ ಲೋಕೋಶೆಡ್ ವಿದ್ಯುತ್ 200 ಹುದ್ದೆಗಳಿರುತ್ತವೆ. ಸಹಾಯಕ ಕಾರ್ಯಾಚರಣೆಗಳು ವಿದ್ಯುತ್ 500 ಹುದ್ದೆಗಳಿರುತ್ತವೆ. ಸಹಾಯಕ TL ಮತ್ತು AC 50 ಹುದ್ದೆಗಳಿರುತ್ತವೆ. ಸಹಾಯಕ C&W 1000 ಹುದ್ದೆಗಳಿರುತ್ತವೆ. ಪಾಯಿಂಟ್ಮನ್ B 5,000 ಹುದ್ದೆಗಳಿರುತ್ತವೆ. ಸಹಾಯಕ ವಿಜ್ಞಾನ ಮತ್ತು ತಂತ್ರಜ್ಞಾನ 1,500 ಹುದ್ದೆಗಳಿರುತ್ತವೆ. ನಂತರ ಸಂಬಳದ ವಿವರ ಬಗ್ಗೆ ಮಾತನಾಡೋದಾದ್ರೆ, ಪ್ರಾರಂಭಿಕ ಸಂಬಳ ಸುಮಾರು 18,000 ಇರುತ್ತದೆ ಫ್ರೆಂಡ್ಸ್, ಮತ್ತು ಇತರ ಭತ್ಯೆಗಳು ಇರುತ್ತವೆ ಫ್ರೆಂಡ್ಸ್. ವಯೋಮಿತಿ ಬಗ್ಗೆ ನೋಡುವುದಾದ್ರೆ ಸಾಮಾನ್ಯವಾಗಿ ಅಭ್ಯರ್ಥಿಯು ವಯಸ್ಸು 18ರಿಂದ 33 ವರ್ಷಗಳ ನಡುವೆ ಇರಬೇಕು. SC, ST ಮತ್ತು OBC ಮತ್ತು ಇತರ ಮೀಸಲಾತಿ ವರ್ಗಗಳಿಗೆ ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸಿನಲ್ಲಿ ಸಡಿಲಿಕೆ ದೊರೆಯುತ್ತದೆ. ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾತನಾಡೋದರೆ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ ITI ಪಾಸ್ ಆಗಿರಬೇಕು. ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಮಾತನಾಡುವುದಾದರೆ, ಮೊದಲನೇ ಹಂತದಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತದೆ. ಇದರಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ತಾರ್ಕಿಕ ಶಕ್ತಿ ಮತ್ತು ಸಾಮಾನ್ಯ ವಿಜ್ಞಾನದಿಂದ ಪ್ರಶ್ನೆಗಳು ಬರುತ್ತವೆ. ಎರಡನೇ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಆಗಿದ್ದು ಓಟ ಮತ್ತು ತೂಕ ಎತ್ತುವ ಪರೀಕ್ಷೆಗಳು ಇರುತ್ತವೆ. ಮೂರನೇ ಹಂತದಲ್ಲಿ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತದೆ ಫ್ರೆಂಡ್ಸ್. ನಾಲ್ಕನೇ ಹಂತದಲ್ಲಿ ಮೆಡಿಕಲ್ ಟೆಸ್ಟ್ ಇರುತ್ತದೆ. ದಿನಾಂಕಗಳು: ಆನ್ಲೈನಿನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕವು ಜನವರಿ 20, 2026 ಆಗಿರುತ್ತದೆ ಫ್ರೆಂಡ್. ಕೊನೆಯ ದಿನಾಂಕ ಫೆಬ್ರವರಿ 20, 2026 ಆಗಿರುತ್ತದೆ ಫ್ರೆಂಡ್ಸ್. ಎಲ್ಲರೂ ಬೇಗನೆ ಹೋಗಿ ಅಪ್ಲೈ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.